ಆಗಮಿಸಿದ್ದಾರೆ. ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋದ್ರೆ ಬಹುಶಃ ನಾಟಕ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ಬೈರಮಂಗಲ ರಾಮೇಗೌಡರು ಇರ್ಬೋದು, ಈ ತಿಂಗಳೊಳಗೆ ಮತ್ತೆ ಮುಂದಿನ ತಿಂಗಳಲ್ಲಿ ಇದೇ ಈಗಾಗಲೇ ನಾಟಕವನ್ನ ನಿರ್ದೇಶಕರ್ತಕ್ಕಂಥ ಬೇಲೂರು ರಘುನಂದನ್ ಅವರು ಬಂದಿದ್ದಾರೆ. ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಾಶ್ ಮೂರ್ತಿ ಅವರು. ಹೀಗೆ ಆ ಹೆಸರುಗಳನ್ನ ಬಹುಶಃ ಹೇಳ್ತಾ ಹೋದ್ರೆ ನಾಟಕ ಮುಗಿಯುವವರು ಹೆಸರನ್ನು ಹೇಳ್ಬೇಕಾಗತ್ತೆ. ವೇದಿಕೆ ಮೇಲೆ 5 ಜನ ಐತೆ, ಮುಂದೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೆಪರ್ಟರಿನ ಬಿಡುಗಡೆ ಮಾಡಿದಂತ GN ಮೋಹನ್ ರವರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಲ್ಲಿಕಾರ್ಜುನ ಮಹಾಮನೆಗೆ ರೆಪರ್ಟರಿ ಬೇಕಿರಲಿಲ್ಲ. ಯಾಕೆ ಅಂತಂದ್ರೆ ಅವನೇ ಒಂದು ರೆಪರ್ಟರಿ. ಅವನ ಜೊತೆ ತಿರುಗಿ 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 ಎಷ್ಟು ಸಾಕಾಗಿದೆ ಅಂತಂದ್ರೆ, ನನಗೂ ಅಷ್ಟೇ, ರಂಗಸ್ವಾಮಿ ಇದ್ದಾರೆ, ಮತ್ತೆ ಇಲ್ಲಿರೋ ಬಹುತೇಕ ಜನರು ಯಾರೊಬ್ಬರನ್ನು ಬಿಡದೆ ಬದಲಿಗೆ ಹಾಕಿಕೊಂಡು ಇಡೀ ಕರ್ನಾಟಕವನ್ನ ಸುತ್ತಿಸ್ತಾ ಇರುವ ಏಕ ವ್ಯಕ್ತಿ ರೆಪರ್ಟರಿ. ಹಾಗಾಗಿ ಬಹುಶಃ ಏಕ ವ್ಯಕ್ತಿ ಪ್ರದರ್ಶನಕ್ಕೆ ಮನಸ್ಸು ಮಾಡಿದ್ರು ಅನ್ಸುತ್ತೆ. ಯಾಕೆಂದ್ರೆ ಏಕ ವ್ಯಕ್ತಿ ರೆಪರ್ಟರಿನೇ ತಿರುಗ್ತಾ ಇರುತ್ತೆ. ಸಿಕ್ಕಿದ ಕಡೆ ತಿರುಗುತ್ತೆ, ಸಿಕ್ಕ ವಿಷಯಗಳಿಗೆ ತಿರುಗುತ್ತೆ. ಕೊನೆಗೆ ಎಲ್ಲವೂ ಕೂಡ ಕನ್ನಡ ಸಾಹಿತ್ಯವನ್ನ ಮತ್ತೆ ಸಂಸ್ಕೃತಿಯನ್ನ ಅತ್ಯಂತ ಶ್ರೀಮಂತಗೊಳಿಸುತ್ತೆ ಅನ್ನೋದೇ ನಮಗೆಲ್ಲರಿಗೂ ಕೂಡ ಹೆಮ್ಮೆ. ಆ ಕಾರಣಕ್ಕಾಗಿಯೇ ನಾವು ಅವ್ರ ಜೊತೆ ಹೇಳ್ತಾರಲ್ಲ, ಕಿಂದರಿ ಜೋಗಿ ಹಿಂದೆ ಅನ್ನೋ ತರದಲ್ಲಿ. ಸೊ ಅದೇನು ಮೋಡಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಪುರುಷರಿಗೂ ಹಾಗೂ ಎಲ್ರಿಗೂ ಕೂಡ ಮೋಡಿಯನ್ನ ಮಾಡ್ತಾ ಎಲ್ಲ ಕಡೆ ಅವರು ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಕಾಸರಗೋಡಿಗೆ ಬರ್ಬೇಕು ಅಂತಂದ, ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಧಾರಾಕಾರ ಮಳೆ, ಎಷ್ಟು ಭರ್ಜರಿ ಮಳೆ ಅಂದ್ರೆ ಕಾಲಿಡಕ್ಕಾಗಲ್ಲ. ಆಚೆ ಸುಮಾರು 250 ಜನ ಬಂದಿದ್ದಾರೆ. 250 ಜನ. ಅದು ಮಂಜೇಶ್ವರದ ಗೋವಿಂದಪ್ಪಯ್ಯವರ ಮನೆಯೊಳಗೆ. ಅದರಲ್ಲಿ ನಾನು ಸುಮ್ಮನೆ ಎಣಿಸಿ ನೋಡಿದ್ರೆ ಆ ಮಂಜೇಶ್ವರದ ಆಚೆಯಿಂದ ಇವರಿಗೋಸ್ಕರ ಬಂದವರೇ 100 ಜನ ಇದ್ದಾರೆ. ಕರ್ನಾಟಕದಿಂದ ಕರ್ನಾಟಕದ ನಾನಾ ಭಾಗಗಳಿಂದ. ನನಗೆ ಆಶ್ಚರ್ಯ ಆಯ್ತು, ಈ ಪ್ರೀತಿನ ಎಲ್ಲಿ ಗಳಿಸ್ದ ಇವನು ಅಂತೇಳಿ. ಆಮೇಲೆ ನಾನು ಅವನ ಜೊತೆ ಎಷ್ಟು ಒಡನಾಡಿದ್ದೇನೆ. ಸೊ ರಂಗ ತರಬೇತಿ ಶಿಬಿರಗಳಿಂದ ನಮ್ಮ ನಂಟು ಶುರುವಾಗಿ ಇಲ್ಲಿಯವರೆಗೂ ಕೂಡ ಸಾಕೊಂಡು ಬಂದಿದ್ದೇವೆ. ಅವನ ಒಳಗಡೆ ಇರುವ ಯಾವ ದುಃಖವನ್ನು ಕೂಡ ಅವನು ಇವತ್ತಿನವರೆಗೂ ನನ್ನ ಮುಂದೆ ಹೇಳಿಲ್ಲ, ಅಥವಾ ಬೇರೆಯವರ ಮುಂದೆ ಹೇಳಿಲ್ಲ. ಅಂದ್ರೆ ಆತ ಯಾವತ್ತೂ ಕೂಡ ತನ್ನ ಜೊತೆ ಇರುವವರಿಗೆ ಒಂದು ಪಾಸಿಟಿವ್ ಎನರ್ಜಿಯನ್ನ ಬಿಟ್ಟುಕೊಡುವಂತಹ ವ್ಯಕ್ತಿ.